ಬಿಫೋರ್ ಮತ್ತು ಆಫ್ಟರ್ ಆದ ನಂತರ ಈ ಸ್ಟ್ರೀಟ್ ಫುಡ್ಗಳಲ್ಲಿ ಕೈಗಾಡಿಗಳನ್ನ ಇಟ್ಕೋತಾ ಇದ್ರು ವುಮೆನ್ಸ್. ಇವಾಗ ಅದೆಲ್ಲೋ ಕಮ್ಮಿ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಆಚೆ ಬಂದು ಕೆಲಸ ಮಾಡುವಂಥದ್ದು, ಅಂದರೆ ಕೋವಿಡ್ ಬಂದ ನಂತರ ಒಂದು ಹೋಪ್ಸ್ ಹೋಗಿದೆ ಅನ್ನುವಂಥದ್ದು. ಇದಕ್ಕೆ ಗೌರ್ಮೆಂಟ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡಬೇಕು, ಮಾಡಿದ್ರೆ ಒಳಿತಿರುತ್ತಾ ಬೇಡವಾ, ಹೇಗೆ ಅಂತ? ಸ್ಟ್ರೀಟ್ ಫುಡ್ ಇದೆಯಲ್ಲ, ಈಗ ಹೆಣ್ಮಕ್ಳಿಗೆ ದಟ್ ಈಸ್ ದ ಬೆಸ್ಟ್ ದಿಸ್ ಫೆನೋರ್. ಅಂದರೆ ನೆಗ್ಲೆಕ್ಟ್ ಮಾಡಿದೆ, ಹೈಜಿನಿಕ್ ಆಗಿ ಸೇಫ್ ಫುಡ್ ಮಾಡಿ ಅದೊಂಥರ ಆರ್ಗ್ಯಾನಿಕ್ ಫುಡ್ ಇದು ಅಂತ ಹೇಳಿ ಒಂದು ಸ್ಟ್ರೀಟಲ್ಲಿ ಎಲ್ಲಾದರೂ ಹಾಕ್ಕೊಂಡ್ರೆ ಖಂಡಿತ ಎಷ್ಟು ಜನ ಓದೋ ಮಕ್ಳುಗಳಿರ್ತಾರೆ, ಅವ್ರಗಳಿಗೆ ಒಳ್ಳೆ ಫುಡ್ ಸಿಗುತ್ತೆ ಅಂದರೆ. ಬಟ್ ಅದು ಮಾಡ್ತಾ ಇಲ್ಲ. ಇವಾಗ ಅವರ ಅವನತಿಗೆ ಅವರೇ ಕಾರಣ ಆಗ್ತಾರೆ. ಈಗ ಬಿಸ್ನೆಸ್ಸಲ್ಲಿ ಮಾಡುವಾಗ ಕಲರ್ ಹಾಕ್ಬಿಡ್ತಾರೆ, ಕೆಂಪು ಕಾಣಿಸ್ತಾ ಇರುತ್ತೆ. ಆ ಕಲರ್ ಹಾಕಿದ ಫುಡ್ಡನ್ನ ಹೊರಗಡೆಯವ್ರು ಬಂದು ತಿನ್ನಲ್ಲ. ಕೋವಿಡ್ ಆದ್ಮೇಲೆ ಅಂತಲೂ ಬಂದು ಜನ ತಿನ್ನೋದೇ ಕಮ್ಮಿ ಆಗಿದೆ ಹೊರಗಡೆ ಫುಡ್. ಎಲ್ಲರಿಗೂ ಒಂಥರ ಹೆದರಿಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವರು ಸ್ಟ್ರೀಟ್ ಫುಡ್ಡು ಗೌರ್ಮೆಂಟ್ ಏನು ಮಾಡ್ತಾರೆ ಅನ್ನೋದು ಐ ಡೋಂಟ್ ನೋ. ಲೈಕ್ ಗೌರ್ಮೆಂಟ್ ಯಾವ್ಯಾವ ಥರ ಸ್ಕೀಮ್ ಇದೆ ಅನ್ನೋದು ಗೌರ್ಮೆಂಟ್ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು. ಇದಕ್ಕೆಲ್ಲ ಇದೆಯಾ, ಅದಕ್ಕೆ ಎಷ್ಟು, ಎಲ್ಲೇ ಸ್ಕೀಮ್ ಇರಲಿ ಏನೇ ಇರಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ, ಅದಕ್ಕೆ ಅವ್ರು ತೊಗೊಂಡಿದ್ದು ಸಾಲಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ, ಅದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಇನ್ನು ಗೌರ್ಮೆಂಟ್ ಅಂತ ಬಂದಾಗ ಈ ಫ್ರೀ ಪೀಸ್ ಅಂತ ಕೊಡುವಂಥದ್ದು ಮ್ಯಾಮ್, ಎಷ್ಟು ಅದು ಎಕನಾಮಿ ಡೆವಲಪ್ ಆಗೋಕ್ಕೆ ಯೂಸ್ ಆಗುತ್ತಾ ಅಥವಾ ಡೌನ್ ಆಗ್ತಾ ಇದೆಯಾ? ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಬಿಡು ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಕೆಲವರು ಯೋಚನೆ ಮಾಡಿದ್ರೆ, ಫ್ರೀಯಾಗಿ ಬರ್ತಾ ಇದೆಯಲ್ಲ ಬಿಡು ಕೂತ್ಕೊಂಡು ತಿನ್ನೋಣ ಅಂತ ಇನ್ನೂ ಕೆಲವರು ಯೋಚನೆ ಮಾಡ್ತಾರೆ. ಸೊ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ತುಂಬ ಬ್ಯಾಡಾಗಿ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದರೆ ತುಂಬಾ ಕೆಟ್ಟದಾಗಿ ಎಫೆಕ್ಟ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಅನ್ನ ತಿಂದ ಅಭ್ಯಾಸ ಅವ್ರಗಳಿಗೆ. ಅನ್ನ ಒಂದೆರಡು ಹಸು ಕಟ್ಕೊಂಡಿದ್ರೆ ತುಪ್ಪ ಗಿಪ್ಪ ಸಿಕ್ಕತ್ತೆ. ಮೊಸರು ತುಪ್ಪ ಅನ್ನ ಹಾಕೊಂಡು ಮಾಡಿಕೊಂಡು ಸುಮ್ಮನೆ ಆರಾಮಾಗಿ ಮನೇಲಿರ್ತಾರೆ. ನಾವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಮೆಂಟಾಲಿಟಿ ಬಂದಿದೆ. ನನಗೇನೋ ಗೌರ್ಮೆಂಟ್ ಸ್ಕೀಮು ಸರಿ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಇದು ಇಟ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ. ನೀವು ಇವಾಗ